ದೇಶಾದ್ಯಂತ ನೀಟ್ ಪರೀಕ್ಷೆ ಏನು ಮುಗಿದು ಈಗಾಗಲೇ ಏನು MBBS ಸೇರುವಂಥ ವಿದ್ಯಾರ್ಥಿಗಳಿಗೆ ಈಗ ಅಡ್ಮಿಷನ್ಸ್ ಪ್ರಕ್ರಿಯೆ ಶುರುವಾಗಿರುವಂಥದ್ದು. ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಈ ಬಾರಿ ಸುಮಾರು ಲಾಸ್ಟ್ ಇಯರ್ಗೂ ಈ ವರ್ಷಕ್ಕೂ MBBS ಸೀಟ್ಗಳ ಸಂಖ್ಯೆ ಕೂಡ ಹೆಚ್ಚಳ ಆಗಿದ್ದರೂ ಕೂಡ ST ಸಮುದಾಯಕ್ಕೆ ಕಡಿಮೆಯನ್ನು ನಿಗದಿಗೊಳಿಸಿರುವಂಥದ್ದು. ಅಂದರೆ ಕಳೆದ ಬಾರಿ SC ಸಮುದಾಯಕ್ಕೆ 300ಕ್ಕೂ ಹೆಚ್ಚು ಸೀಟುಗಳನ್ನು ನಿಗದಿಪಡಿಸಿದರೆ ಈ ಬಾರಿ ಕೇವಲ 170 ಸೀಟುಗಳು ಮಾತ್ರ ಮೀಸಲಾತಿಯಲ್ಲಿ ಕೊಟ್ಟಿರುವಂಥದ್ದು SC ಸಮುದಾಯಕ್ಕೆ. ಹೀಗಾಗಿ ಈ ಒಂದು ಸಮುದಾಯಕ್ಕೆ ಏನು MBBS ಓದುವಂಥ ಆಕಾಂಕ್ಷಿತ ಅಭ್ಯರ್ಥಿಗಳು ಏನು ವಿದ್ಯಾರ್ಥಿಗಳೇನಿದ್ರು ಅವರಿಗೆ ಎಲ್ಲೋ ಒಂದು ಕಡೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇರುವಂಥದ್ದು. ಹೀಗಾಗಿ ಇದ್ರ ಬಗ್ಗೆ ಈಗಾಗಲೇ ಸರ್ಕಾರಕ್ಕೂ ಕೂಡ ಗಮನ ಸೆಳೀತಾ ಇರುವಂಥದ್ದು. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ತಾಯಿರು ಪ್ರಕಾಶ್ ಅವರು ಇದ್ದಾರೆ, ಬನ್ನಿ ಕೇಳೋಣ. ಸರ್, ಈಗ ST ಸಮುದಾಯದ ವಿದ್ಯಾರ್ಥಿಗಳಿಗೆ ಏನು ಅನ್ಯಾಯ ಆಗಿದೆ ಸರ್? ಕಳೆದ ಬಾರಿ 2025ರಲ್ಲಿ 9133 ಸೀಟು ಅಲಾಟ್ಮೆಂಟ್ ಆಗಿತ್ತು ಕರ್ನಾಟಕಕ್ಕೆ ನೀಟ್ನಲ್ಲಿ. ಸೊ ಅದರಲ್ಲಿ 3% ಅಂತೆ 346 ಸೀಟು ನಮ್ಮ ಸಮಾಜದ ಮಕ್ಕಳಿಗೆ, ಅಂದರೆ ಪರಿಶಿಷ್ಟ ವರ್ಗದ ಮಕ್ಕಳಿಗೆ 346 ಸೀಟು ಅಲಾಟ್ಮೆಂಟ್ ಆಗಿತ್ತು. ಸೊ ಈ ಸಾರಿ ಕಳೆದ ವರ್ಷಕ್ಕಿಂತ ಈ ವರ್ಷ 2000 ಜಾಸ್ತಿ ಅಭ್ಯರ್ಥಿ ನೀಟ್ನ ಅವಕಾಶ ಕಲ್ಪಿಸ್ಕೊಟ್ಟದೆ ಕೇಂದ್ರ ಸರ್ಕಾರ. 11225 ಒಟ್ಟು ಕರ್ನಾಟಕ ರಾಜ್ಯಕ್ಕೆ ಸೀಟ್ ಅಲಾಟ್ಮೆಂಟ್ ಆಗಿದೆ. ಅದರಲ್ಲಿ ನಾನು ಕೇಳ್ತಿರೋದು 3% ಅಂತೆ. 11225ಕ್ಕೆ 3%ನ ಲೆಕ್ಕಾಚಾರ ಹಾಕಿದ್ರೆ ಶೇಕಡ 337 ಸೀಟ್ ಆಯ್ತದೆ. ಸೊ ಈಗ ಎಷ್ಟು ಕೊಟ್ಟಿದೆ ರಾಜ್ಯ ಸರ್ಕಾರ? 178 ಸೀಟ್ ಕೊಟ್ಟಿದ್ದಾರೆ. ಇನ್ನು 159 ಸೀಟನ್ನ ಕೋತ ಮಾಡಿದ್ದಾರೆ. ಸೊ ಆ ಸೀಟು ಖಾಸಗಿ ಅವ್ರಿಗೆ ಮಾರಾಟ ಆಗಿದೆ. ಸೊ ಹೀಗಾಗಿ ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳ ಕಚೇರಿಗೂ ಕೊಟ್ಟೆ, ಮತ್ತು ಖುದ್ದು ಮುಖ್ಯ ಕಾರ್ಯದರ್ಶಿಗಳನ್ನ ಶಾಲಿನಿ ರಜನೀಶ್ ಅವ್ರನ್ನೂ ಕೂಡ ಭೇಟಿ ಮಾಡಿ, ಮತ್ತು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವ್ರನ್ನೂ ಕೂಡ ಖುದ್ದು ಭೇಟಿ ಮಾಡಿ ಅವರು ಕೂಡ ಮನವಿಯನ್ನು ಕೊಟ್ಟೆ, ಮತ್ತು ಚಲವಾದಿ ನಾರಾಯಣ ಸ್ವಾಮಿ ಅವ್ರಿಗೂ ಕೂಡ ಕೊಟ್ಟೆ, ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಟಪಾಲ್ ಸೆಕ್ಷನಲ್ಲಿ ಕೊಟ್ಟಿದ್ದೇನೆ. ಸೊ ಈಗ ಏನು ಮಾಡಿದ್ದಾರೆ, ಕೇವಲ 8ನೇ ತಾರೀಕು 8ನೇ ತಿಂಗಳಲ್ಲಿ ಅನೌನ್ಸ್ ಮಾಡಿ 18ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ಕಟಪ್ನ ಲಾಸ್ಟ್ ಮಾಡ್ತಾಯಿದ್ದಾರೆ. ಸೊ ಕೇವಲ 8 ದಿನಕ್ಕೆ ಆ ಸೀಟನ್ನು ಅಲಾಟ್ಮೆಂಟ್ ಮಾಡಿ ಉಳಿಕೆ ಸೀಟನ್ನು ಏನು ನಮ್ಮ ಸಂವಿಧಾನಾತ್ಮಕ ಏನು 159 ಸೀಟ್ ಬರಬೇಕು ಆ ಸೀಟನ್ನು ಖಾಸಗಿಯವರು ಮಾರಾಟ ಮಾಡೋದಕ್ಕೆ ಅವರು ವ್ಯವಹಾರ ಆಗೋಗಿದೆ. ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ, ಮತ್ತು ಈಗಾಗಲೇ ಸೀಟ್ ಇದನ್ನೆಲ್ಲ ಬಿಟ್ಟಿದ್ದಾರೆ. ಇಷ್ಟೊಂದು ಅನ್ಯಾಯ ಆಗಿದೆ. ಈಗ ಮುಂದಿನ ದಿನಗಳಲ್ಲಿ ಈಗ ಸರ್ಕಾರಕ್ಕೂ ಕೂಡ ನೀವು ಮನವಿಯನ್ನು ಮಾಡಿದ್ದಾರೆ. ಇವರೇನಾದರೂ ಒಂದು ವೇಳೆ ನಿಮ್ಮ ಸಮಸ್ಯೆಯನ್ನು ಈ ದಿನ ಪರಿಹಾರ ಮಾಡದೆ ಹೋದರೆ ನಿಮ್ಮ ಮುಂದಿನ ಹೋರಾಟ, ಮುಂದಿನ ಏನು ಡಿಸಿಷನ್ ತಗೊಳ್ಳಿ? ಅಲ್ಲ, ಟೈಮ್ ಇಲ್ಲ, ನಾಳೆಯಿಂದನೇ ಹೋರಾಟ ಮಾಡಬೇಕು. ಈಗ ನಾವು ವೈದ್ಯಕೀಯ ಶಿಕ್ಷಣ ಕಾರ್ಯದರ್ಶಿಗಳನ್ನ ಮಹಮ್ಮದ್ ಅವ್ರನ್ನ AIS ಅಧಿಕಾರಿಗಳು, ಸೊ ಅವ್ರನ್ನ ಖಂಡಿತ ಇವತ್ತೆಲ್ಲ ನಾವೆಲ್ಲ ಟಪಾಲ್ ಸೆಕ್ಷನಲ್ಲಿ ಮತ್ತು ಖುದ್ದು ಭೇಟಿ ಮಾಡಿ ಎಲ್ಲರೂ ಕೂಡ ಮನವಿಯನ್ನು ಕೊಟ್ಟಿದ್ದೇವೆ. ಇದ್ರ ಬಗ್ಗೆ ಏನೋ ನಮಗೆ ಸರಿಯಾಗಿ ನಮ್ಮ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಕೊಡೋದ್ರಲ್ಲೇನು ವಿಫಲ ಆದರೆ ನಾವು ಖಂಡಿತ ನ್ಯಾಯಾಲಯಕ್ಕೆ ಹೋಗಬೇಕಾಗುತ್ತೆ. ಅದ್ರ ಜೊತೆಗೆ ನಾವು ಬೇರೆಯವ್ರ ಹಕ್ಕನ್ನು ಕೇಳ್ತಾ ಇಲ್ಲ. ನಮ್ಮ ಸಮಾಜಕ್ಕೆ ಏನು ಪರಿಶಿಷ್ಟ ವರ್ಗಕ್ಕೆ ಏನು ಸಂವಿಧಾನಾತ್ಮಕವಾಗಿ 3% ಏನು ಹಾಲಿ ಕೊಟ್ಟಿದ್ದಾರೆ, ಸೊ ಆ 3%ಅಲ್ಲಿ ಮಾತ್ರ ನಾವು ಕೇಳ್ತಾ ಇರೋದು. ಹೆಚ್ಚಿಗೆಯನ್ನು ನಾವೇನು ಕೇಳ್ತಾ ಇಲ್ಲ, ಮತ್ತು ಜಾಸ್ತಿ ಬೇಡಿಕೆ ಏನು ಇಟ್ಟಿಲ್ಲ. ನಮ್ಮ ಹಕ್ಕನ್ನು ಅಷ್ಟೇ ನಾವು ಕೇಳ್ತಾ ಇದ್ದೀವಿ, ಬೇರೆಯವ್ರ ಹಕ್ಕನ್ನು ನಾವು ಕೇಳ್ತಾ ಇಲ್ಲ. ಇದಿಷ್ಟು ಏನು ST ಸಮುದಾಯಕ್ಕೆ ತುಂಬ ಅನ್ಯಾಯ ಆಗಿದೆ. ಜೊತೆಗೆ ಏನಂತಂದರೆ ಏನು ಬರಬೇಕಾಗಿತ್ತು, ಏನು ಅಧಿಕೃತವಾಗಿ ಏನು ರಿಸರ್ವೇಷನ್ ಪ್ರಕಾರ ಎಷ್ಟು ಸೀಟ್ ಬರಬೇಕಾಗಿತ್ತು ಅಷ್ಟು ಸೀಟನ್ನು ಕೊಡಬೇಕಾಗಿತ್ತು ರಾಜ್ಯ ಸರ್ಕಾರ. ಹೀಗಾಗಿ ಸುಮಾರು 150ಕ್ಕೂ ಹೆಚ್ಚು ಸೀಟ್ಗಳು ಈಗ ಖಾಸಗಿಯವರಿಗೆ ಮಾರ್ಕೊಳ್ತಾ ಇರುವಂಥದ್ದು. ಹೀಗಾಗಿ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದರೂ ಕೂಡ ರಾಜ್ಯದ ಏನು ST ಸಮುದಾಯದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಹೀಗಾಗಿ ಸರ್ಕಾರಕ್ಕೂ ಕೂಡ ಮನವಿಯನ್ನು ಮಾಡ್ತಾ ಇರುವಂಥದ್ದು, ನಮ್ಮ ಸಮುದಾಯಕ್ಕೆ ಎಷ್ಟು ಬರಬೇಕಾಗಿತ್ತು ಅಷ್ಟು ಸೀಟ್ಗಳನ್ನು ಕೊಡಲೇಬೇಕು ಅನ್ನುವಂಥದ್ದು. ಇಲ್ಲವಾದರೆ ನಾವು ಕೋರ್ಟ್ ಮೊರೆ ಹೋಗಬೇಕಾಗುತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಈಗ ಕೊಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ನಂದೇಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.